ಸ್ಯಾಂಡಲ್ವುಡ್ನಲ್ಲಿ ಈಗ ಹಲ್ಕಾ ಡಾನ್ ಮುಖಾಂತರ ಜ್ಯೋತಿರಾಯ್ ಅವರು ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಹೆಸರು ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ಹೇಗಿದ್ದೀರಿ? ಕಮ್ಬ್ಯಾಕ್ ಮಾಡಿದ್ದೀರಿ. ಸೊ ಒಂದಿಷ್ಟು ಗ್ಯಾಪ್ನ ನಂತರ ಕನ್ನಡಕ್ಕೆ ಬರ್ತಾ ಇದ್ದೀರಿ, ಹೇಗಿದ್ದೀರಿ ಅಂತ? ಗ್ಯಾಪ್ ಅಂದರೆ ಒಂದು ಮೂವ್ ಆಗಿತ್ತು ಹೈದರಾಬಾದ್ಗೆ ಲೈಫ್ಗೋಸ್ಕರ. ಸೊ ಮೂವ್ ಆದ ನಂತರ ನನ್ನ ಸಿನಿಮಾಗಳಲ್ಲಿ ನಡೀತಾ ಇತ್ತು. ಇಲ್ಲಿಂದ ಕೆಲವೊಂದು ಆಫರ್ಸ್ ಬಂತು, ನಾನು ಇಲ್ಲ ಅಂತ ಹೇಳಿಲ್ಲ, ನನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಕರ್ನಾಟಕ. ಸೊ ಬಂತು, ಸೀರಿಯಲ್ ಬರ್ತಿತ್ತು, ಸೀರಿಯಲ್ ನನಗೆ ಬೇಡ ಅಂತ ಹೇಳಿದೆ. ರಿಯಾಲಿಟಿ ಶೋಸ್ ಬಂತು, ಅದಕ್ಕೆ ಟೈಮ್ ಇರಲಿಲ್ಲ ನನಗೆ. ಅಂದರೆ ನನಗೆ ಬೇಕಾಗಿರೋದು ಇನ್ನೇನೋ ಇದೆ ಅಂತ ಅನ್ನಿಸ್ತಾ ಇತ್ತು. ಸೊ ಸಿನಿಮಾಗಳು ಪ್ರಾಪರ್ ಆಫರ್, ಪ್ರಾಪರ್ ಟೀಮ್ ಗೋಸ್ಕರ ಕಾಯ್ತಿದ್ದೆ, ಅದು ಈಗ ಕೂಡ ಬಂದಿದೆ. ಈಗ ಪರ್ಟಿಕ್ಯುಲರ್ ಕನ್ನಡದಲ್ಲಿ ಯಾವ್ಯಾವ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಪಾತ್ರಗಳನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಪಾತ್ರಗಳನ್ನು ಒಪ್ಕೊಂಡಿದ್ದೀರಿ ಅನ್ನುವಂಥದ್ದು? ನಿರೀಕ್ಷೆ ಅಂದರೆ ಲೀಡ್ ರೋಲ್ಸ್ ಮಾಡ್ತಾ ಇದ್ದೀನಿ ಸರ್. ಇವಾಗ ನೋಡೋಣ ಹೆಂಗೆ ಹೋಗುತ್ತೆ, ಹೆಂಗೆ ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಏನು ಅಂತ ನೋಡೋಣ. ಬಿಕಾಸ್ ಆ ಸೀರಿಯಲ್ ಫೇಮಲ್ಲೇ ಇದ್ದಾರೆ, ಇನ್ನೂ ಅದೇ ಝೂಮಲ್ಲೇ ಇದ್ದಾರೆ. ಯಾಕಂದರೆ ನಾನು ಜೋಗಳ ಫಸ್ಟ್ ಮಾಡಿದಾಗ ದೇವರ್ ಲೈಕ್, ನೀವು ದೇವಕಿ ಬಿಟ್ಟು ಬೇರೆ ಪಾತ್ರ ಮಾಡಬೇಡಿ ಅಂತಿದ್ರು. ಅಂದರೆ ಜನ ಇನ್ವಾಲ್ವ್ ಆಗ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಸೊ ಅವ್ರಿಗೊಂಚೂರು ಟೈಮ್ ಕೊಡಬೇಕು. ಆ್ಯಂಡ್ ವಿ ಹ್ಯಾವ್ ಟು ಪ್ರೂವ್. ನಾನು ಇನ್ನೊಂದು ಥರದ್ದು ಆ್ಯಕ್ಟಿಂಗ್ ಮಾಡಿ, ಈಗ ಒಂದು ಸೀರಿಯಲ್ ಆದ ನಂತರ ಇನ್ನೊಂದು ಸೀರಿಯಲ್ ಮಾಡೋವರೆಗೂ ಅವ್ರಿಗೆ ಗೊತ್ತಿರಲ್ಲ ಅದರಲ್ಲಿ ಹೆಂಗೆ ಏನು ಅಂತ. ಸೊ ನಾವು ಮಾಡ್ತಾ ಇರಬೇಕು ನಮ್ಮ ಕೆಲಸಗಳನ್ನ, ಯಾಕಂದರೆ ಇದು ನಮ್ಮ ವೃತ್ತಿ. ಸೊ ನಾನು ಮುಂದೆ ಹೋಗ್ತಾ ಇರಬೇಕು. ನಿಮ್ಮ ಸಪೋರ್ಟ್ ನನಗೆ ಬೇಕು, ನಿಮ್ಮ ಬ್ಲೆಸ್ಸಿಂಗ್ ನನಗೆ ಬೇಕು ಅಷ್ಟೇ. ಮೇಡಮ್, ಅದೇ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಒಂದಿಷ್ಟು ಸಾಫ್ಟ್ ಪಾತ್ರಗಳ ಮುಖಾಂತರ ಜನರನ್ನು ತಲುಪುವಂಥ ಪ್ರಯತ್ನ ಆಗುತ್ತೆ. ನಿಜ ಜೀವನದಲ್ಲಿ ತುಂಬ ಹಾಟ್ ಹಾಗೆ ಗ್ಲಾಮರಸ್ ಜ್ಯೋತಿರಾಯ್ ಅವರು. ಸೊ ಹೆಸರು ಕೂಡ ಚೇಂಜ್ ಮಾಡ್ಕೊಂಡಿದ್ರೆ ಹೇಗೆ ಲೈಫ್ ಸ್ಟೈಲ್ ಅಂತ? ಗ್ಲಾಮರ್ ಅನ್ನೋದು ಆನ್ ಸ್ಕ್ರೀನಿಗೆ ಮಾತ್ರ. ನಾನು ಆ್ಯಕ್ಚುಲಿ ಮನಸಾರೆ ನಾನು ತುಂಬ ಟ್ರೆಡಿಷ್ನಲ್ ಹುಡುಗಿ. ಹಾಗಂತ ನಾನು ತುಂಬ ಮುಸ್ಕು ಹಾಕೊಂಡು ಕೂತ್ಕೊಳ್ಳೋ ಹುಡುಗಿನೂ ಅಲ್ಲ. ನನಗೆ ಏನು ಬೇಕು, ನಾನು ಕರೆಕ್ಟ್ ಅನ್ನೋದು ನನಗೆ ಗೊತ್ತಿದ್ದಾಗ ಬಿಂದಾಸ್ ಹಾಕಿರ್ತೀನಿ. ನಾನು ಚಿಕ್ಕ ಮಕ್ಳ ಥರನೇ ಇರ್ತೀನಿ. ಅವಾಗ ನನ್ನ ಸಿಚುವೇಶನ್ ಸರಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಆವಾಗಕ್ಕಿದ್ದ ಆ್ಯಂಡ್ ಸೀರಿಯಲ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದಾಗ ಅದೇ ಒಂಚೂರು ಶೇಡ್ಸ್ ಬರ್ತಾ ಇರುತ್ತೆ ನನಗೆ. ಸೊ ಹಾಗೆ ಇವಾಗ ಒಂಚೂರು ಅದನ್ನು ದಾಟಿ, ಒಂದು ಸರ್ಕಲ್ ದಾಟಿ ಮುಂದಕ್ಕೆ ಬಂದಿದ್ದೀನಿ ವಿತ್ ಆಲ್ ಮೈ ಫ್ಯಾಮಿಲಿ ಸಪೋರ್ಟ್. ಬ್ಲೆಸ್ಡ್.